ಫೈನಲಿ ಒಂದು ಸಿನಿಮಾಗೋಸ್ಕರ ಹಾಡಿರ್ತಕ್ಕಂಥ ಹಾಡನ್ನು ನಮ್ಮ ಮುಖಾಂತರ ಗುನುಗಿಸುವ ಮುಖಾಂತರ ಲವ್ಲಿ ಬಗ್ಗೆ ಹೇಳುವಂಥದ್ದಾದರೆ ಹಾಡನ್ನು ಒಂದ್ಸರಿ ಹೇಳ್ಬೋದಾ? ನೀರು ಕೊಡ್ಬಿಟ್ಟು ಇವಾಗ ಇತ್ತೀಚೆಗಷ್ಟೇ ಮೊನ್ನೆ ಅಷ್ಟೇ ಈ ನಮ್ಮ ಸಿನಿಮಾದ ಬಯಸಿ ಬಯಸಿ ಹಾಡು ತುಂಬಾ ಅಂದರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಜನರು ಪ್ರೀತಿ ಗಳಿಸಿದೆ. ಇನ್ನು ಇಟ್ ಇಸ್ ರೆಸ್ಪಾನ್ಸ್ ಇಸ್ ಸ್ಟಿಲ್ ಪೋರಿಂಗ್ ಇನ್. ಸೊ ಒಂದೆರಡು ಸಾಲು. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂದಿಯಾಗಿ ನಿನ್ನ ಮನದ ಅರಸನಾದೆ, ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರುನಿ ಬಚ್ಚಿಡುವೆನ ಕಣ್ಣಲ್ಲಿ, ನೀನೇನಾ ನಾನೇ ನೀನೇನಾ ಹೇಗಾದೇನಾ ಪ್ರೀತಿ ಹೀಗೇನಾ. ಸೊ ಪ್ರೀತಿಲಿ ಬಿದ್ದಾಗ ಈ ಥರದ್ದೆಲ್ಲ ಸಹಜ ಗೊತ್ತಿರುತ್ತೆ ನಮ್ಗೆ, ಹೆಂಗೆ ಆಗಿರ್ತೀವಿ, ಇಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಇನ್ನೊಂದು ಮತ್ತೊಂದು ಅಂತ, ಆದರೂ ಬೀಳ್ತೀವಿ. ಆ್ಯಂಡ್ ಗೊತ್ತಿದ್ದು ನಿಂತವನು ಹಾಗೆ ಹಿಂಗೆ ಅಂತಿದ್ದು ಏನೇ ಇದ್ದರೂ ಪ್ರೀತಿ ಅವನು ನಮ್ಮವನು ಅಥವಾ ಅವಳು ನಮ್ಮವಳು ಆಗಿಸ್ಬಿಡುತ್ತೆ. ಸೊ ಈ ಒಂದು ಸುಂದರವಾದ ಜರ್ನಿ ನಮ್ಮ ಸಿನಿಮಾ ಲವ್ಲಿ. ಇನ್ನೇನು 23ನೇ ತಾರೀಕು ಇನ್ನೊಂದು ಹೊಸ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ. ಒಂದೊಂದು ಹಾಡು ಅಥವಾ ಒಂದೊಂದು ಕಂಟೆಂಟ್ ಬರ್ತಾ ಕೂಡ ನಮ್ಮ ಸಿನಿಮಾದ ಒಂದೊಂದು ಮುಖ ಪರಿಚಯ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಇದಿಷ್ಟು ವಸಿಷ್ಠ ಅವರ ಮಾತಾಗಿರ್ತಕ್ಕಂಥದ್ದು. ಲವ್ಲಿ ಕೇವಲ ಪ್ರೀತಿಯ ಮೌಲ್ಯಗಳನ್ನು ಹೇಳುವಂಥದ್ದು ಮಾತ್ರ ಅಲ್ಲ, ಒಂದು ಸಾಮಾಜಿಕ ಪಿಡುಗುಗಳನ್ನು ಮಾತ್ರ ಹೇಳುವಂಥದ್ದಾಗಲ್ಲ, ಎಲ್ಲ ವರ್ಗದ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂತಹ ಸಿನಿಮಾ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಶೆಗ್ಗಿನ್, TV9 ಬೆಂಗಳೂರು.